ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ನಮ್ ಕಾರ್ಗೆ ಅಂದ್ಬಿಟ್ಟು ಒಂದಷ್ಟು ಐಟಮ್ಗಳನ್ನ ಬುಕ್ ಮಾಡಿದ್ದೆ, ಎಲ್ಲ ಬಂದಿದ್ದಾವೆ. ಅದೆಲ್ಲ ಹೇಗ್ ಬರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟೇ ಈಶ್ವರನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಗಣೇಶನ್ ಪಕ್ಕ ಇಡೋಣ ಅಂದ್ಬಿಟ್ಟು ಈಶ್ವರ ಬುಕ್ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ನಮ್ಮನೆ ದೇವರು, ಮಧು ಅವ್ರ ಮನೆ ದೇವರು, ಇಬ್ರು ಮನೆ ದೇವರು ಈಶ್ವರನೇ, ಬೀರೇಶ್ವರ. ಅದಕ್ಕೆ ಅಂತಾನೆ ಈಶ್ವರನ ನಾವು ಜಾಸ್ತಿ ಪೂಜೆ ಮಾಡ್ತೀವಿ. ಕ್ಯೂಟ್ ಆಗಿದೆ ಅಂದ್ಬಿಟ್ಟು ಬಾಲಶಿವನ್ ಬುಕ್ ಮಾಡಿದ್ದೆ. ಇಲ್ಲೊಂದು ಬ್ಲೂ ಸ್ಟಿಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಗಮ್ ಏನ್ ಕೊಟ್ಟಿಲ್ಲ ಅವರು. ನಾವೇ ಡಬಲ್ ಸ್ಟಿಕ್ ಗಮ್ ಹಾಕಿ ಅಂಟಿಸ್ಬೇಕು, ಅದನ್ನ ಪೇಸ್ಟ್ ಮಾಡ್ಬೇಕು. ಈ ತರ ಇಡೋಣ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಅದು. ಫಿನಿಶಿಂಗು ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿ. ತ್ರಿಶೂಲ ತೆಗೆದ್ರೆ ಕೃಷ್ಣನ್ ತರ ಕಾಣುತ್ತೆ. ತ್ರಿಶೂಲ ತೆಗೆದ್ರೆ ಕೃಷ್ಣನ್ ತರ ಕಾಣುತ್ತೆ, ತ್ರಿಶೂಲ ಹಾಕಿದ್ರೆ ಈಶ್ವರನ್ ತರ ಕಾಣುತ್ತೆ. ಇದನ್ನ ನೀಟಾಗಿ ಸ್ಟಿಕ್ ಮಾಡ್ಬೇಕಿಲ್ಲಿ. ಈ ತರ ಬರುತ್ತೆ. ಬಟ್ ಜಾಸ್ತಿ ದಿನ ನಿಲ್ಲಲ್ಲ ಅನ್ಸುತ್ತೆ ಇದು ಗಮ್ಮು. ಫೆವಿಕ್ವಿಕ್ ಆ ತರದೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಡ್ಯಾಶ್ ಬೋರ್ಡ್ ಎಲ್ಲ ಹಾಳಾಗ್ಬಿಡುತ್ತೆ. ಬಿಗ್ಗೆ ಕೂತಿದೆ, ನೋಡೋಣ. ಇದ್ರ ಕಣ್ ಸ್ವಲ್ಪ ಮೇಲ್ಗಡೆ ನೋಡೋ ತರ ಕಾಣಿಸ್ತೈತೆ, ಆದ್ರೂ ಪರವಾಗಿಲ್ಲ, ಚೆನ್ನಾಗೈತೆ, ಏನಿಲ್ಲ. ಇನ್ ನೆಕ್ಸ್ಟ್ ಬಂದು ಟಾಮ್ ಅಂಡ್ ಜೆರಿ ಬುಕ್ ಮಾಡಿದ್ದೆ. ಡೈಲಿ ಬೆಳಿಗ್ಗೆ ನಾವು ಬರ್ತೀವಲ್ಲ ಶಾಪ್ಗೆ, ಇದು ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ಆಗಿರ್ತದೆ, ಇದೊಂಥರ ಕಾಮಿಡಿ ತರ ಅಲ್ವಾ ಅಂದ್ಬಿಟ್ಟು ಮಾಡಿದ್ದೆ. ಇದನ್ನ ಇಲ್ಲಿ ಸ್ಟಿಕ್ ಮಾಡ್ಬೇಕು ಅನ್ಕೊಂಡಿದೀನಿ, ಅಲ್ಲಿ ನಾನ್ ಕೂತ್ಕೊಳ್ಳೋದು. ಅದಕ್ಕೆ ಟಾಮ್ ಅಂಡ್ ಜೆರಿ ಕ್ಯೂಟ್ ಆಗಿ ಬಂದೈತೆ. ಇದು ಇಷ್ಟಾದ್ರೆ ಸಾಕು. ತರ ಗಮ್ ಸ್ಟಿಕ್ ಮಾಡಿದೀನಿ, ಆ ಕಡೆ ಅಂಟಿಸ್ಬೇಕು. ಬರ್ತೀನಿ. ಇಲ್ಲಿ ನಾನು ಟಿಶ್ಯೂ ಪೇಪರ್ ಇಡೋಣ ಅನ್ಕೊಂಡಿದೀನಿ ಈ ಸ್ಪೇಸ್ಗೆ. ಇದನ್ನ ಇಲ್ಲಿಡ, ಇಲ್ಲಿ ಬೇಡ, ಇಲ್ಲೇ ಸ್ಟಿಕ್ ಮಾಡ್ತೀನಿ. ಇಲ್ಲಿ ಟಿಶ್ಯೂ ಪೇಪರ್ದು ಬಾಕ್ಸ್ ಇಡೋಣ ಅನ್ಕೊಂಡಿದೀನಿ. ಸ್ಟಿಕ್ ಫೈನಲಿ ಈ ತರ ಕಾಣಿಸ್ತಿದೆ. ಇನ್ನು ನೆಕ್ಸ್ಟ್ ಬಂದು ಇದು ಈ ಪೊಸಿಷನ್ಗೆ. ಇಲ್ಲೇನು ಅಂತಂದ್ರೆ ಇಲ್ಲಿ ಸನ್ ರೂಫ್ಗೆ ಮೇಲ್ಗಡೆ ಹುಡುಗರುಗಳು ನಿಂತ್ಕೋತಾರೆ. ಅವಾಗ ಈ ಕಲರ್ ಜಾಸ್ತಿ ಗಲೀಜ್ ಆಯ್ತಿತ್ತು, ಅಂದ್ರೆ ಇವಾಗಂತೂ ಮಳೆ ತ್ಯಾವ ಇರೋದ್ಕಂತೂ ಯಾವಾಗೂ ಗಲೀಜೆ ಆಗ್ತಿತ್ತು. ಅದಕ್ಕೆ ಅಂತಾನೆ ಈ ತರ ಇಲ್ಲಿಗೆ ಅಂದ್ಬಿಟ್ಟು ತಗೊಂಡಿದೀನಿ.
ತುಂಬಾ ಚೆನ್ನಾಗಿ ಬಂದೈತೆ ಮೆಟೀರಿಯಲ್. ಇದಕ್ಕಿಂತ ಇದು ತುಂಬಾ ಸಾಫ್ಟ್ ಆಗಿ ಬಂದೈತೆ. ಇನ್ ಸನ್ ರೂಫ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಹುಡುಗರುಗಳು ಇದ್ರ ಮೇಲೆ ನಿಂತ್ಕೊಂಡ್ರು ಇದನ್ನ ತೆಗ್ದಿ ನಾವು ವಾಶ್ ಮಾಡ್ಕೋಬಹುದು. ಇದನ್ನ ಈ ತರ ಸ್ಟಿಕ್ ಮಾಡಕ್ಕೂ ಕೊಟ್ಟಿದ್ದಾರೆ. ಮತ್ತೆ ಆ ಕಡೆ ಈ ಕಡೆ ಏನಾದ್ರೂ ಇಟ್ಕೊಳಕ್ಕೆ ಅಂದ್ಬಿಟ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ಈ ತರ ಲಾಕ್ ಮಾಡ್ಬೇಕು. ಅದನ್ನ ಲಾಕ್ ಮಾಡಿ ಹಾಕಿದ್ರೆ ಇಲ್ಲಿರುತ್ತೆ. ಈ ಕಲರು ಇತ್ತು, ಐವರಿ ಕಲರು ಮತ್ತೆ ಬ್ಲ್ಯಾಕ್ ಇತ್ತು. ಆದ್ರೆ ಐವರಿ ಹೆಂಗಿದ್ರು ಗಲೀಜ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಆದ್ದೆ, ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಬಂದು ಇದು ಮದುವೆಗೆ ಯೂಸ್ ಆಗ್ಲಿ ಅಂತ. ಯಾಕಂದ್ರೆ ಅವ್ರಿಗಂತೂ ಯಾವಾಗ್ಲೂ ಕಾಲ್ ಬರ್ತಾನೆ ಇರ್ತವೆ, ಎನಿ ಟೈಮ್ ಯಾವಾಗೂ ಬಿಸಿನೇ. ಡ್ರೈವ್ ಮಾಡ್ಬೇಕಾದ್ರೂ ಜಾಸ್ತಿ ಕಾಲ್ ಬರ್ತಾ ಇರ್ತವೆ. ಅದಕ್ಕೆ ಅಂತಾನೆ ನಾನು ಈ ತರದ್ದು ಮೊಬೈಲ್ ಹ್ಯಾಂಗರ್ ಮಾಡಿದೀನಿ. ಈ ತರ ಬಂದಿದೆ. ಆದ್ರೆ ಗಮ್ ಸ್ಟಿಕ್ ಎಷ್ಟು ಸ್ಟ್ರಾಂಗ್ ಐತೆ ಅಂತ ಗೊತ್ತಿಲ್ಲ, ನೋಡೋಣ. ಈ ತರ ಲಾಕು ಲಾಕ್ ಮಾಡಿ ಈ ತರ ಥ್ರೆಡ್ ನ ನಾಟ್ ಮಾಡಬೇಕು. ಇದು ಫ್ಲೆಕ್ಸಿಬಲ್, ಟೈಟ್ ಲೂಸ್ ಮಾಡ್ಕೊಂಡ್ರೆ ಹಂಗೆ ಫಿಕ್ಸ್ ಆಗುತ್ತೆ. ಲೂಸ್ ಮಾಡಿದ್ರೆ ಮೇಲೆ ಕೆಳಗೆ ಬರುತ್ತೆ. ಮತ್ತೆ ಉದ್ದ ಕೂಡ ಮಾಡ್ಕೋಬಹುದು. ಅಷ್ಟೇ ಬೇಕು ಅಂದ್ರೆ ಇಲ್ಲಿಗೆ ಟೈಟ್ ಆಗುತ್ತೆ, ಹೋಗಲ್ಲ. ಲೂಸ್ ಮಾಡಿದ್ರೆ ಈ ತರ ಕ್ಲೋಸ್ ಆಗುತ್ತೆ. ಇದನ್ನ ಯಾವ ಪೊಸಿಷನ್ ಅಲ್ಲಿ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಬೆಟರ್ ಅನ್ಸುತ್ತೆ. ಇಲ್ಲಿಗೆ ಸ್ಟಿಕ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ನೋಡೋಣ, ಮದುವೆ ಕೇಳ್ಬಿಟ್ಟೆ ಇದನ್ನ ನಾನು ಸ್ಟಿಕ್ ಮಾಡ್ತೀನಿ. ಇಲ್ಲಿ ಯೂಸ್ ಈ ತರ ಓಪನ್ ಕ್ಲೋಸ್ ಆಪ್ಷನ್ ಇದೆ, ತುಂಬಾ ಚೆನ್ನಾಗಿ ಬಂದೈತೆ. ಇಲ್ಲಿ ಇಟ್ರೆ ಅವರು ಮೊಬೈಲ್ ಕಾಲ್ ರಿಸೀವ್ ಮಾಡೋಕೆ ಅಲ್ಲಿ ಏನೇ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಚೆನ್ನಾಗೈತೆ ಮೆಟೀರಿಯಲ್. ಆದ್ರೆ ಗಮ್ ಸ್ಟಿಕ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಿಲ್ಲ ಇನ್ನು. ಟವಲ್ಗಳನ್ನ ಬುಕ್ ಮಾಡಿದೀನಿ. ಈ ಸೈಜ್ ಬಂದಿದೆ. 1 2 3 4 5 ಟವಲ್ ಬಂದೈತೆ. ತುಂಬಾ ಸಾಫ್ಟ್ ಆಗೈತೆ ಮೆಟೀರಿಯಲ್. ಈಗ ಏನಾಗ್ತೈತೆ ಅಂತಂದ್ರೆ ಕಾರ್ನ ತೊಳಿತಾ ಇದ್ರೆ ನಾವು ಯಾವ ಬಟ್ಟೆಲಿ ಅಂದ್ರೆ ಒರೆಸಿದ್ರೆ ಬಟ್ಟೆಲಿ ಹಂಗಂಗೆ ಬರೆ ಉಳ್ಕೋತೈತೆ. ಅದು ನೀರೇ ಹೋಗ್ತಾ ಇಲ್ಲ, ನೀರೇ ಕುಡಿತಾ ಇಲ್ಲ. ಅದಕ್ಕೆ ಅಂದ್ಬಿಟ್ಟೆ ನಾನು ಈ ತರ ಬುಕ್ ಮಾಡಿದೀನಿ. ನೋಡೋಣ ಇದು ಯೂಸ್ ಮಾಡಿ ಹೆಂಗ್ ಕಾಣಿಸುತ್ತೆ ಅಂತ, ಹೆಂಗ್ ಯೂಸ್ ಆಗುತ್ತೆ ಅಂತ ನೋಡೋಣ. ಫೈನಲಿ ಈ ತರ ಕಾಣಿಸ್ತಿದೆ. ಇನ್ ಮೊಬೈಲ್ ಹೋಲ್ಡರ್ ಮಾತ್ರ ಮದುವೆ ಕೇಳ್ಬಿಟ್ಟೆ ಹೋಲ್ಡ್ ಮಾಡ್ತೀನಿ, ಎಲ್ಲಿ ಪೊಸಿಷನ್ ಇದ್ರೆ ಅವ್ರಿಗೆ ಕಂಫರ್ಟಬಲ್ ಅನ್ಸುತ್ತೆ ಅಂತ. ಇನ್ನು ಇದು ನಂಗಂತೂ ಇದೇ ತುಂಬಾ ಇಷ್ಟ ಆದದ್ದು. ತುಂಬಾ ಚೆನ್ನಾಗೈತೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು ತುಂಬಾ ಚೆನ್ನಾಗೈತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.